ಸುಂದರವಾಗಿದ್ಲು. ಒಂದೊತ್ತಿನ ಊಟಕ್ಕೂ ಕಷ್ಟ ಇರ್ತಿತ್ತು. ಕಷ್ಟ ಇದ್ದಂತಹ ಸಮಯದೊಳಗ ಏನಾಯ್ತು ಅಂದ್ರ ಊರೊಳಗಿರೋ ಒಬ್ಬ ಅಗರ್ಭ ಶ್ರೀಮಂತ ಈ ಹೆಣ್ಮಗಳು ನೋಡಿ ಭಾಳ ಎಷ್ಟು ಚಂದದಾಳಲ್ಲ ಈಕಿ, ಹೆಂಗಾದ್ರೂ ಮಾಡಿ ಇವಳನ್ನ ನಾ ಪಡಿಬೇಕು. ಈಕಿ ಗಂಡ ಈಕಿ ಯಾವತ್ತೂ ಒಂದು ಗುಂಜು ಬಂಗಾರ ತಂದು ಕೊಟ್ಟಿಲ್ಲ, ಚಲೋ ಉಡಾಕೊಂದು ಸೀರೆ ತಂದು ಕೊಟ್ಟಿಲ್ಲ. ಇವಳು ನನ್ನವಳ ಆದ್ಲು ಅಂದ್ರೆ ಈಗ ಎಷ್ಟು ಕೇಳ್ತಾಳಷ್ಟು ಬಂಗಾರ ಕೊಡ್ತೀನಿ, ಉಡಾಕ ಪೀತಾಂಬ್ರ ಕೊಡ್ತೀನಿ, ಎಲ್ಲ ಮೃಷ್ಟಾನ್ನ ಭೋಜನವನ್ನ ಕೊಡ್ತೀನಿ ಅಂತ ಆ ಅಗರ್ಭ ಶ್ರೀಮಂತ ಮನುಷ್ಯ ಒಂದು ದಿನ ಆಕಿ ಗಂಡ ಇಲ್ಲದೆ ಇರೋ ಸಮಯದೊಳಗೆ ಅವ್ರ ಮನೆಗೆ ಬಂದ. ಅಲ್ಲ, ನೀನು ನೋಡ್ಲಿಕ್ಕೆ ಎಷ್ಟು ಸುಂದರವಾಗಿದೆ, ಇಂತಹ ಬಡವ ಮನುಷ್ಯನ ತಂದು ಕೊಟ್ಟಾರ, ನಿನ್ನ ಗಂಡ ನಿನಗೊಂದೊತ್ತಿನ ಊಟ ಕೊಡೋದು ಕಷ್ಟ ಅದ, ಅವನು ನಿನಗೆ ಬಂಗಾರ ಎಲ್ಲಿ ತಂದು ಕೊಡ್ತಾನ, ನಿನಗೆ ಪೀತಾಂಬ್ರ ತಂದು ಎಲ್ಲಿ ಉಡಿಸ್ತಾನ? ನೀ ಏನಾದ್ರೂ ನಾ ಹೇಳ್ದಂಗೆ ಕೇಳಿದಿ, ನನ್ನಾಕಿ ಆದಿ ಅಂದ್ರ ನಿನಗೆ ಎಷ್ಟು ಬೇಕು ಬಂಗಾರ ಕೊಡ್ತೀನಿ, ಎಷ್ಟು ಪೀತಾಂಬ್ರ ಕೊಡ್ತೀನಿ, ಮೃಷ್ಟಾನ್ನ ಭೋಜನ, ನನ್ನ ಸರ್ವಸ್ವವೆಲ್ಲ ನಿನಗೆ ಧಾರೆ ಇರ್ತೀನಿ ಅಂತ ಆ ಶ್ರೀಮಂತ ಮನುಷ್ಯ ಅಂದಾಗ ಬಹಳ ಸಂಸ್ಕಾರಯುತವಾದ ಹೆಣ್ಮಗಳು ನೋಡ್ರಿ, ಈಗ ನನ್ನ ಗಂಡ ಬರೋ ಹೊತ್ತಾಗ್ಯದ, ನಾಳೆ ರಾತ್ರಿ 9 ಗಂಟೆಗೆ ನೀವು ಬರ್ರಿ, ನನ್ನ ಗಂಡ ಹೊಲಕ್ಕೆ ಹೋಗ್ತಾನ, ಅವಾಗ ನಿಮ್ಮ ಜೊತೆ ಮಾತಾಡ್ತೀನಿ ನಾನು ಅಂದ್ಲ ಹೆಣ್ಮಗಳು. ಆಯ್ತು ಅಂತ ಹೋದ. ಆ ಹೆಣ್ಮಗಳು ಹೆಂಗಾದ್ರೂ ಪಡಿಬೇಕು ಅನ್ನುವಂತಹ ದುರಾಶೆ ಇರುವಂತಹ ಮನುಷ್ಯ ರಾತ್ರಿ ಊಟಿಲ್ಲ ನಿದ್ದೆ ಇಲ್ಲ, ಹೆಂಗಾದ್ರೂ ಮಾಡಿಕಿನ ಹೊಲಸ್ಕೋಬೇಕು ಅದೇ ಚಿಂತೆ ಒಳಗೆ ಕಳೆದ. ಬೆಳಕು ಹರಿತು, ಅವ್ರ ಮನೆ ಓಣ್ಯಾಗ ಮುಂಜಾಲಿಂದ ಸಂಜೆ ಮಟ್ಟ ಹಿಂಗೊಮ್ಮೆ ಅಡ್ಡಾಡಕತ್ತ. ಯಾವಾಗ ಸಂಜೆ ಆಗ್ತದ, ಯಾವಾಗ ಈ ಗಂಡ ಹೊಲಕ್ಕೆ ಹೋಗ್ತಾನೋ ಅಂತ ಅಡ್ಡಾಡ್ಲಿಕ್ಕತ್ತ. ಆ ಸಂದರ್ಭದೊಳಗ ರಾತ್ರಿ ಗಂಡ ಬಂದ, ಕಾಲಿಗೆ ನೀರು ಕೊಟ್ಲು, ಬರ್ರಿ ಊಟ ಮಾಡಬರಂದ ಗಂಡ ಕುಂದುರ್ಸಿದ್ಲು, ಮಣಿ ಇಟ್ಲು. ಅಡ್ಡೋಣಿಗೆ ಅದಾವಿಲ್ಲೋ ಮನ್ಯಾಗ, ಅಡ್ಡೋಣಿಗೆ ಹೋಗ್ಯ ಹೌದಿಲ್ಲಮ್ಮ? ಈಗಿನ ಮಂದಿಗೆ ಅಡ್ಡೋಣಿಗೆ ಅಂದ್ರೂ ಗೊತ್ತಿಲ್ರಿ. ಇಟ್ಲು, ಎಲ್ಲ ಬಡಿಸಿದ್ಲು. ಗಂಡ ಉಣ್ಲಿಕ್ಕತ್ತ, ಅರ್ಧ ಉಂಡು ನನಗೆ ಸಾಕಾಯ್ತು ಬಿಡು ಅಂತ ಗಂಡ ಕೈ ತೊಳ್ಕೊಳ್ಳಿಕ್ಕತ್ತ. ತೊಳ್ಕೊಳ್ಳುವಂತಹ ಸಂದರ್ಭದೊಳಗೆ ಆಕೆಂದ್ಲು, ಕೈ ತೊಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ, ನಾ ಉಣ್ತೀನಿ ತಂಬರಿ ಇಲ್ಲಿ ಅಂತ ಆ ತಾಟ ತೆಗೆದು ಮ್ಯಾಗಿಟ್ಲು. ಗಂಡಗನ್ಲು, ನೀವು ಹೊಲಕ್ಕೆ ಹೋಗ್ತಿರಲ್ಲ ಹೋಗಿ ಬರ್ರಿ ಅಂತ ಗಂಡನ ಹೊಲಕ್ಕೆ ಕಳಿಸಿದ್ಲು. ಗಂಡ ಹೋದ. ಗಂಡ ಹೋಗೋದನ್ನೇ ಕಾಯ್ಕೊಂತ ಓಣಿ ಹಿಡ್ದು ಅಡ್ಡಾಡಕತ್ತಿದ್ದ ಶ್ರೀಮಂತ. ಕಾಮಾತುರಾಳಾಂ ನಿರ್ಲಜ್ಜಾಂ ನ ಭಯಂ. ಕಾಮ ಆತುರವಾಗಿತ್ತ ಲಜ್ಜೆತನವನ್ನ ಬಿಡಿಸ್ತದ, ಭಯವನ್ನ ಬಿಡಿಸ್ತದ. ಅಂತಹ ಲಜ್ಜೆಗಟ್ಟಿರುವಂತಹ ಶ್ರೀಮಂತ ಆ ಹೆಣ್ಣು ಮಗಳ ಮನೆ ಮುಂದೆ ಅಡ್ಡಾಡಕತ್ತಿದ್ದ. ಗಂಡ ಹೋದ ಅಂತ ಇವು ಬಂದ. ಮುಖ ನೋಡಿ, ಯಾಕೆ ಊಟ ಮಾಡಿಲ್ಲೇನ್ರಿ ನೀವು? ಮುಖ ಮಾಡ್ಯದ, ಸ್ವಲ್ಪ ಊಟ ಮಾಡ್ರಿ ಆಮೇಲೆ ಮಾತಾಡೋಣ ಅಂದ್ಲ ಹೆಣ್ಮಗಳು. ಹೊಟ್ಟೆ ಹಸಿವಾಗಿತ್ತು. ಆಯ್ತು ಉಣ್ತೀನಿ ಬಿಡು ಅಂತ ಕುಂತ. ಕೂರನ ಏನಾಯ್ತು ಅಂದ್ರ ಆಕಿ ಗಂಡ ಉಂಡು ಅರ್ಧ ಎಂಜಲ ಬಿಟ್ಟಿದ್ನಲ್ರಿ, ಆ ತಾಟ ತಂದು ಈ ಶ್ರೀಮಂತನ ಮುಂದಿಟ್ಲು. ಶ್ರೀಮಂತನ ಮುಂದಿಟ್ಟಾಗ ಶ್ರೀಮಂತಂದ, ನಮ್ಮೂರೊಳಗ ನನ್ನಷ್ಟು ಅಗರ್ಭ ಶ್ರೀಮಂತ ಯಾರು ಇಲ್ಲ, ಮನಿ ಒಳಗ ದಿನನಿತ್ಯ ಬಂಗಾರ ತಟ್ಟಿ ಒಳಗ ಉಣ್ತೀನ, ಮೃಷ್ಟಾನ್ನ ಭೋಜನ ಉಣ್ತೀನಿ, ನನಗೆ ಕೈಗೊಬ್ಬ ಕಾಲಿಗೊಬ್ಬ ಕೆಲಸ ಮಾಡು ಆಳದಾರ. ಇಂತಹ ಶ್ರೀಮಂತನಿಗೆ ನಿನ್ನ ಗಂಡು ಉಂಡು ಬಿಟ್ರು ಎಂಜಲ ತಂದಿಟ್ಟಿ, ಎಂಜಲ ಅನ್ನ ತಂದಿಟ್ಟಿಯಲ್ಲ, ನಿನಗೆ ಬುದ್ಧಿ ಇಲ್ಲೇನು ಅಂತ ಆ ಹೆಣ್ಮಗಳಿಗೆ ಬೈದ ಶ್ರೀಮಂತ. ಅಂದ್ಲಕ್ಕಿ ಖರೆ ಐತಿನಿ ಹೇಳುದು, ನೀವು ದಿನನಿತ್ಯ ಮೃಷ್ಟಾನ್ನ ಭೋಜನ ಉಣ್ತೀರಿ, ಬಂಗಾರ ತಟ್ಟಿ ಒಳಗ ಉಣ್ತೀರಿ, ನಿಮ್ಮ ಮನಿ ಒಳಗ ಹೆಜ್ಜೆಗೆಜ್ಜೆಗೊಂದು ಕೆಲಸ ಮಾಡೋ ಆಳದಾರ. ಕರೆ ಏನು ಇದು ನನ್ನ ಗಂಡು ಉಂಡು ಬಿಟ್ಟಿದ ಎಂಜಲ ಐತೆಲ್ಲ, ಇದು ನನ್ನ ಗಂಡ ಉಂಡು ಬಿಟ್ರು ಎಂಜಲ ಉಣಬಾರದು ಅನ್ನುವಂತಹ ಜ್ಞಾನ ನಿಮ್ಮೊಳಗ ಬಹಳ ಚಲೋ ಅದ, ಖುಷಿ ಆಯ್ತು. ಇದು ನನ್ನ ಗಂಡ ಉಂಡು ಬಿಟ್ರು ಎಂಜಲದ ಕರೆ, ಆದ್ರೆ ಹುಚ್ಚ ಈ ಶರೀರ ಮತ್ತು ನನ್ನ ಗಂಡ ಉಂಡು ಬಿಟ್ರು ಎಂಜಲದ, ಇದಕ್ಕೆ ಬಂದಿಯಲ್ಲೋ ಮೂರ್ಖ ಅಂಗ್ಲಂತಕ್ಕಿ. ನೋಡ್ರಿ ಯಾಕೆ ಹೇಳಿದೆ ಅಂದ್ರ ಆ ತಾಯಿಯೊಳಗಿರುವಂತಹ ಗಟ್ಟಿತನ,